ಆರ್ಗನ್ನ ಡೊನೇಟ್ ಮಾಡುವಂಥದ್ದು ಮಹತ್ತರವಾದಂಥ ದಾನ ಅಂತ ಹೇಳ್ತಾರೆ. ಆದರೆ ಇದೇ ಆರ್ಗನ್ ಡೊನೇಷನ್ ಜೊತೆಗೆ ಟ್ರಾನ್ಸ್ಪ್ಲಾಂಟೇಷನಿಂದಾನೇ ಒಂದು ದೊಡ್ಡ ಸೈಬರ್ ಖದೀಮರ ಜಾಲ ನಿಮ್ಮನ್ನು ಯಾಮಾರಿಸುತ್ತೆ ಅಂದರೆ ನೀವು ಇದನ್ನು ನಂಬಲೇಬೇಕು. ಮೊದಲನೇದಾಗಿ ಈ ಆರ್ಗನ್ ಡೊನೇಷನ್ ಅಥವಾ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ದೋಖಾ ಇದೆಯಲ್ಲ, ಸೊ ಅದು ಯಾವ ಥರ ನಡೆಯುತ್ತೆ ಅಂತಂದರೆ, ಪ್ರತಿಷ್ಠಿತ ಕಂಪನಿ ಅಥವಾ ಪ್ರತಿಷ್ಠಿತ ಆಸ್ಪತ್ರೆಗಳ ಡಾಕ್ಟರ್ಗಳ ಹೆಸರಲ್ಲಿ ಇವರು ಒಂದು ಅಡ್ವರ್ಟೈಸ್ಮೆಂಟನ್ನು ಹಾಕ್ತಾರೆ, ಅಂದರೆ ಒಂದು ಪೋಸ್ಟನ್ನು ಹಾಕ್ತಾರೆ. ಅವರ ಹೆಸರಲ್ಲಿ ಫೇಕ್ ಅಕೌಂಟನ್ನು ಓಪನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಜೊತೆಗೆ ಆ ಪೋಸ್ಟನ್ನು ಹಾಕಿದ ಮೇಲೆ ಜನರನ್ನ ಸೆಳೆಯೋಕ್ಕೆ ಇವರು ಅಟ್ರಾಕ್ಟ್ ಮಾಡ್ತಾರೆ, ಅಂದರೆ ಟ್ರೈ ಮಾಡ್ತಾರೆ. ಜೊತೆಗೆ ಆ ಪೋಸ್ಟಲ್ಲಿ ಆರ್ಗನ್ ಡೊನೇಷನ್ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ ಕಾಲ್ ಮಾಡಿ ಅಂತ ಒಂದು ನಂಬರನ್ನು ಹಾಕಿರ್ತಾರೆ. ಅದು ಕೂಡ ಫೇಕ್ ನಂಬರ್. ಜೊತೆಗೆ ಯಾವ ಥರ ಫೇಕ್ ಇರುತ್ತೆ ಅಂತಂದರೆ, ಆ ನಂಬರ್ನ ವಾಟ್ಸ್ಆ್ಯಪ್ DP ಕೂಡ ಆ ಡಾಕ್ಟರ್, ಅಂದರೆ ಯಾವ ಫೇಕ್ ಹೆಸರಲ್ಲಿ ಡಾಕ್ಟರ್ ID ಕ್ರಿಯೇಟ್ ಮಾಡಿರ್ತಾರೋ ಅದೇ ಡಾಕ್ಟರ್ನ ಇಮೇಜ್ ಇರುತ್ತೆ ವಾಟ್ಸ್ಆ್ಯಪ್ DP ಆಗಿ. ಜನ ಇದನ್ನು ನೋಡಿದ ತಕ್ಷಣ ಇವರೇ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೇನೋ ಅಂತ ನಂಬಿಡಬೇಕು. ಸೊ ಈ ಥರ ಪೋಸ್ ಮಾಡುವಂಥ ಫ್ರಾಡ್ಸ್ಟರ್ಗಳು, ಅಂದರೆ ಸೈಬರ್ ಖದೀಮರು, ಕೊನೆಗೆ ನಿಮ್ಮ ನಂಬಿಕೆಯನ್ನು ಗಳಿಸಿ ಡೊನೇಷನ್ಗೆ ಆಗಿದ್ದರೆ ಇಷ್ಟು ದುಡ್ಡು ಹಾಕ್ತೀವಿ ಅಥವಾ ಇಷ್ಟು ದುಡ್ಡನ್ನು ನೀವು ಕಟ್ಟಬೇಕು, ಒಂದು ಪ್ರೊಸೆಸಿಂಗ್ ಫೀ ಅಂತ ಹೇಳಿ ಆ ದುಡ್ಡನ್ನು ಅವರು ಪಡಿತಾರೆ. ಅದಾದಮೇಲೆ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದರೆ ಮುಂಗಡವಾಗಿ ಇಷ್ಟು ಲಕ್ಷ ಕಟ್ಟಬೇಕು ಅಂತ ಹೇಳಿ ಅಷ್ಟು ಲಕ್ಷವನ್ನು ಅವ್ರು ಕಟ್ಟಿಸ್ಕೊಳ್ತಾರೆ. ಇದೆಲ್ಲ ಆದಮೇಲೆ ಅವ್ರು ಮಾಡೋದು ಏನು ಗೊತ್ತಾ, ನಿಮಗೆ ದೋಖಾ ಮಾಡೋದು. ಸೊ ನೀವು ನಂಬರನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡ್ತಾರೆ, ಇಲ್ಲಾಂತಂದರೆ ಆ ನಂಬರ್ನ ಅವರು ಸಿಮ್ನೆ ಡಿಸ್ಕಾರ್ಡ್ ಮಾಡಿ ಬಿಸಾಕ್ತಾರೆ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ನ್ಯೂಸ್ ಫಸ್ಟ್ ನಡೆಸಿದಂಥ ಒಂದು ಸ್ಟಿಂಗ್ ಆಪರೇಷನಲ್ಲೂ ಕೂಡ ಈ ಜಾಲ ಬಯಲಾಗಿತ್ತು. ಹಾಗಿದ್ರೆ ಇಂಥ ಹ್ಯಾಕರ್ಸ್ಗಳಿಂದ ಅಥವಾ ಸೈಬರ್ ಖದೀಮರಿಂದ ಬಚಾವಾಗೋದು ಹೇಗೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಆಸ್ಪತ್ರೆ ವೈದ್ಯರ ಹೆಸರಲ್ಲಿ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹುಷಾರಾಗಿರಿ. ಎಸ್ಪೆಷಲಿ ಈ ಥರ ಕಿಡ್ನಿ ಕೊಡಿಸ್ತೀನಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಾವು ಹೆಲ್ಪ್ ಮಾಡ್ತೀವಿ ಅಂತ ಏನಾದರೂ ನಿಮ್ಮ ಹತ್ರ ಬಂದರೆ ಅವರನ್ನು ದೂರ ಸರಿಸಿ. ಯಾವುದೇ ಕಾರಣಕ್ಕೂ ಹಣವನ್ನು ವರ್ಗಾವಣೆ ಮಾಡಬೇಡಿ. ಜೊತೆಗೆ ಆಸ್ಪತ್ರೆಯ ಡಾಕ್ಟರ್ಗಳು ಈ ಪ್ರೋಸೆಸ್ಸಲ್ಲಿ ಅವರು ಇನ್ವಾಲ್ವ್ ಆಗೋದೇ ಇಲ್ಲ. ಈ ಥರ ಅನುಮಾನ ಬಂದಾಗ ಡೈರೆಕ್ಟಾಗಿ ನೀವು ಹಾಸ್ಪಿಟಲ್ಗೆ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಡೈರೆಕ್ಟಾಗಿ ಸೈಬರ್ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.